ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಿಂಹರಾಶಿಯವರ ಬಗ್ಗೆ ವರ್ಷ ಭವಿಷ್ಯದ ಮಾಹಿತಿಯನ್ನು ನೋಡೋಣ ಬನ್ನಿ. ಸಿಂಹರಾಶಿಯ ವೀಕ್ಷಕರೇ, ನಾವು ಹೇಳುತ್ತಿರುವುದು ಸತ್ಯ. ಇಷ್ಟು ವರ್ಷ ನೀವು ಅನುಭವಿಸಿದ ಸೋಲು, ನೀವು ಪಟ್ಟ ಅವಮಾನ ನಿಮ್ಮನ್ನು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡುವಂತಹ ಸಮಯ ಬಂದುಬಿಟ್ಟಿದೆ. ನನ್ನ ಸಮಯ ಯಾವಾಗ ಬರುತ್ತದೆ ಎಂದು ನೀವು ದೇವರಲ್ಲಿ ಕೇಳುತ್ತಿದ್ದ ಪ್ರಶ್ನೆಗೆ 2026 ಉತ್ತರವಾಗಿ ಬಂದಿದೆ. ಈ ವರ್ಷ ಸಾಮಾನ್ಯ ವರ್ಷವಲ್ಲ, ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಸಂಚಲನ ಮೂಡಿಸಲಿರುವ ವರ್ಷ. ಕಳೆದುಕೊಂಡ ಸಾಮ್ರಾಜ್ಯವನ್ನು ಮತ್ತೆ ಹಿಂಪಡೆಯುವಂಥ ಅವಕಾಶಗಳು ಈ ವರ್ಷ ನಿಮ್ಮದಾಗಲಿದೆ. ಕೇವಲ ಹಣವಷ್ಟೇ ಅಲ್ಲ, ಕಳೆದು ಹೋದ ಗೌರವ, ಅಂತಸ್ತು, ಸಂಬಂಧ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಮಡಿಲಿಗೆ ವಾಪಸ್ಸು ಸೇರಲಿದೆ. ಆದರೆ ಕಠಿಣವಾದ ಎಚ್ಚರವಾದ ದೊಡ್ಡ ಗೆಲುವಿನ ಜೊತೆಗೆ ಒಂದು ಕಠಿಣ ಸವಾಲನ್ನು ಕೂಡ ನೀವು ಸ್ವೀಕರಿಸಬೇಕಾಗುತ್ತದೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸಿಂಹರಾಶಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೂರ್ಯನಂತೆ ಪ್ರಖರವಾದದ್ದು ಯಶಸ್ಸು ಸಿಗಲಿದೆ ಎಂದು ಈ ರಾಶಿ ಅಧಿಪತಿಯಾದ ಸೂರ್ಯ ದೇವರಿಗೆ ನಮಸ್ಕರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಟೈಪ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಬಲ್ಲಬಹುದು. ಹಾಗೆಯೇ ಸಿಂಹರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವಗಳು ಈ ವರ್ಷದ ಗ್ರಹಗತಿಗಳೊಂದಿಗೆ ಹೇಗೆ ವರ್ತಿಸಲಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಿಂಹರಾಶಿಯವರಾದ ನೀವು ಹುಟ್ಟು ನಾಯಕರು, ಕಾಡಿನ ರಾಜ ಸಿಂಹವು ಹೀಗೆ ಒಂಟಿಯಾಗಿದ್ದರೂ ಗಾಂಭೀರ್ಯದಿಂದ ಇರುತ್ತದೆಯೋ ಹಾಗೆ ನೀವು ಕೂಡ ಕಷ್ಟಗಳು ಬಂದಾಗ ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡೋದೇ ಇಲ್ಲ. ನಿಮ್ಮದು ಕೊಡುವ ಗುಣವೇ ಹೊರತು ಕೈಚಾಚಿ ಕೇಳುವ ಗುಣ ನಿಮ್ಮದೇ ಅಲ್ಲ. 2026ರಲ್ಲಿ ನಿಮ್ಮ ಈ ಸ್ವಾಭಿಮಾನಿ ಗುಣವೇ ನಿಮಗೆ ದೊಡ್ಡ ರಕ್ಷಾ ಕವಚವಾಗಲಿದೆ. ನೀವು ತುಂಬ ನೇರ ನುಡಿಯ ವ್ಯಕ್ತಿಗಳು. ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಜಾಯಮಾನ ನಿಮ್ಮದಲ್ಲ. ಇದೇ ಕಾರಣಕ್ಕೆ ಕಳೆದ ವರ್ಷಗಳಲ್ಲಿ ನೀವು ಹಲವು ಶತ್ರುಗಳನ್ನು ಮಾಡಿಕೊಂಡಿರಬಹುದು. ಆದರೆ ಈ ವರ್ಷ ನಿಮ್ಮ ನೇರ ನುಡಿಯೇ ಜನರಿಗೆ ಇಷ್ಟವಾಗಲಿದೆ. ಆದರೆ ನಿಮ್ಮಲ್ಲಿರುವ ಒಂದು ಅಸಹಜ ಗುಣ ಅಥವಾ ವೀಕ್ನೆಸ್ ಎಂದರೆ ಅದು ಬೇರೆಯವರನ್ನು ಅತಿಯಾಗಿ ನಂಬುವುದು ಮತ್ತು ಹೊಗಳಿಕೆ ಮಾಡುವುದು. ಅವರ ಹೊಗಳಿಕೆಗೆ ಮರುಳಾಗುವುದು. ಕಳೆದ ವರ್ಷಗಳಲ್ಲಿ ನೀವು ಮೋಸ ಹೋಗಿರುವುದೇ ಇದಕ್ಕೆ ಕಾರಣ. ಯಾರೋ ಬಂದು ನಿಮ್ಮನ್ನು ಹೊಗಳಿಕೆ ತಕ್ಷಣ ಅವರನ್ನು ನೀವು ಒಳ್ಳೆಯವರು ಎಂದು ನಂಬಿ ಮೋಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಗ್ರಹಗಳು ನಿಮಗೆ ಅವಕಾಶಗಳನ್ನು ಕೊಡುತ್ತವೆ, ಆದರೆ ಆವೇಶ ಮತ್ತು ಅಹಂಕಾರವನ್ನು ಬಿಟ್ಟರೆ ಮಾತ್ರ ಈ ಅವಕಾಶಗಳು ಉಳಿಯುತ್ತವೆ. ಸಿಂಹರಾಶಿಯವರಿಗೆ ಸಿಟ್ಟು ಬಂದರೆ ಜ್ವಾಲಾಮುಖಿಯಂತೆ, ಆದರೆ ತಣ್ಣಗಾದ ಮೇಲೆ ಮಗುವಿನಂತೆ. ಈ ವರ್ಷ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುವ ಯೋಗವಿದೆ. ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವ ಯೋಗಗಳು ಕೂಡ ಇದೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡ್ತಾ ಹೋಗೋಣ. ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹದ ಅನುಗ್ರಹ ಆಗಲಿದೆ. ಗುರುವು ಜ್ಞಾನ ಮತ್ತು ಐಶ್ವರ್ಯದ ಕಾರಕ. ಯಾವಾಗ ಗುರುಬಲ ಸಿಂಹರಾಶಿಯವರ ಮೇಲೆ ಬೀರುತ್ತದೆಯೋ ಆಗ ಆರ್ಥಿಕ ಮಟ್ಟಗಳು ಕರಗುತ್ತವೆ. ಶನಿದೇವನು ನಿಮಗೆ ಕರ್ಮಕ್ಕೆ ತಕ್ಕ ಫಲವನ್ನು ನೀಡಲಿದ್ದಾನೆ. ಶನಿಯು ಕಠಿಣ ಪರಿಶ್ರಮವನ್ನು ಬಯಸುತ್ತಾನೆ. ಆದರೆ 2026ರಲ್ಲಿ ಶನಿಯು ನಿಮಗೆ ರಾಜಯೋಗವನ್ನು ಕರುಣಿಸುವ ಸ್ಥಾನದಲ್ಲಿದ್ದಾನೆ. ಅಂದರೆ ನೀವು ಪಡುವ ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಪ್ರತಿಫಲ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಮುಖ್ಯವಾಗಿ ಈ ವರ್ಷ ನಿಮಗೆ ಧನಯೋಗ ಮತ್ತು ವಾಹನ ಯೋಗಗಳು ಪ್ರಬಲವಾಗಿ ಗೋಚರಿಸುತ್ತಿವೆ. ರಾಹು ಮತ್ತು ಕೇತುಗಳ ಪ್ರಭಾವವು ಮಿಶ್ರವಾಗದಿದ್ದರೂ ಈ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಕಂಡುಬರುತ್ತದೆ. ಇದುವರೆಗೂ ತಡೆ ಹಿಡಿಯಲ್ಪಟ್ಟಿದ್ದ ನಿಮ್ಮ ಕೆಲಸಗಳಿಗೆ ಚಾಲನೆ ಸಿಗಲಿದೆ. ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಹಣ ಸಂಪಾದನೆಯ ವರ್ಷವಲ್ಲ, ಇದು ಸ್ಥಾನಮಾನ ಸಂಪಾದಿಸುವ ವರ್ಷ ಕೂಡ
ಹೌದು. ಸಮಾಜದಲ್ಲಿ ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನಿಸಿದವರಿಗೆ ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುವಂತಹ ಪರಿಸ್ಥಿತಿಯನ್ನು ಗ್ರಹಗಳು ನಿರ್ಮಾಣ ಮಾಡಲಿವೆ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ನೋಡೋಣ. ಕಳೆದ ವರ್ಷಗಳಲ್ಲಿ ಕೆಲಸದ ಜಾಗದಲ್ಲಿ ನೀವು ಪಟ್ಟಂಥ ಪಾಡು ಅಷ್ಟಿಷ್ಟಲ್ಲ. ಮಾಡಿದ ಕೆಲಸಕ್ಕೆ ಮನ್ನಣೆ ಇಲ್ಲದೆ ನಿಮ್ಮ ಜೂನಿಯರ್ಗಳಿಗೆ ನಿಮ್ಮ ತಲೆಯ ಮೇಲೆ ಕೂತುಕೊಳ್ಳುವ ಸನ್ನಿವೇಶಗಳು ನೀವು ನೋಡಿರಬಹುದು. ಆದರೆ 2026ರಲ್ಲಿ ಈ ಚಿತ್ರಣ ಬದಲಾಗಲಿದೆ. ಉದ್ಯೋಗದಲ್ಲಿ ಸಿಂಹರಾಶಿಯವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಪ್ರಬಲ ಯೋಗವಿದೆ. ವಿಶೇಷವಾಗಿ ಯಾರು ಸರಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದೀರೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅವರಿಗೆ ಈ ವರ್ಷ ಸುವರ್ಣ ಅವಕಾಶ. ಸೂರ್ಯನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಸರಕಾರಿ ವಲಯದಲ್ಲಿ ನಿಮಗೆ ಹಿಡಿದ ಕೆಲಸಗಳು ಕೈಗೂಡುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಒಂದು ಮಾತು ನೆನಪಿರಲಿ, ಅತಿಯಾದ ಆತ್ಮವಿಶ್ವಾಸ ಬೇಡ. ಸಂದರ್ಶನಗಳಲ್ಲಿ ಅಥವಾ ಮೇಲಾಧಿಕಾರಿಗಳ ಜೊತೆ ಮಾತನಾಡುವಾಗ ನಿಮ್ಮ ಸಿಟ್ಟನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಇವೆ, ಮಿಸ್ ಮಾಡಿಕೊಳ್ಳಬೇಡಿ. ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು. ಸಹೋದ್ಯೋಗಿಗಳ ಕುತಂತ್ರಗಳಿಗೆ ನೀವು ಬಲಿಯಾಗದಂತೆ ಎಚ್ಚರ ವಹಿಸಿ. ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಸಿಂಹರಾಶಿಯ ಯುವಕ ಯುವತಿಯರಿಗೆ ನಿರಾಶೆಯನ್ನು ಬಿಡಿ. 2026ರ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಮಾರ್ಚ್ ತಿಂಗಳ ಒಳಗೆ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗವಿದೆ. ಆರಂಭದಲ್ಲಿ ಸಂಬಳ ಕಡಿಮೆ ಎಂದು ಕೆಲಸವನ್ನು ತಿರಸ್ಕರಿಸಬೇಡಿ. ಶನಿ ಮಹಾತ್ಮನು ನೀವು ಎಷ್ಟು ಬುದ್ಧತೆಯಿಂದ ಕೆಲಸ ಮಾಡುತ್ತೀರಿ ಎಂಬುದನ್ನು ಪರೀಕ್ಷಿಸುತ್ತಾನೆ. ಒಮ್ಮೆ ನೀವು ಕೆಲಸಕ್ಕೆ ಸೇರಿದರೆ ಅಲ್ಲಿ ನಿಮ್ಮ ನಾಯಕತ್ವ ಗುಣದಿಂದ ಬಹುಬೇಗನೆ ಎತ್ತರ ಸ್ಥಾನಕ್ಕೆ ಬೆಳೆಯುತ್ತೀರಿ. ನಿರುದ್ಯೋಗದಿಂದ ಉಂಟಾದ ಮಾನಸಿಕ ಖಿನ್ನತೆ ದೂರವಾಗಲಿದೆ. ಸ್ವಯಂ ಉದ್ಯೋಗವನ್ನು ಕೂಡ ಇಚ್ಛಿಸುವವರಿಗೆ ಸಣ್ಣ ಮಟ್ಟದಲ್ಲಿ ಉದ್ಯೋಗ ವ್ಯಾಪಾರ ಶುರು ಮಾಡುವ ಸುವರ್ಣ ಅವಕಾಶ ಕಲ್ಪಿತವಾಗಲಿದೆ. ಕಾನೂನಾತ್ಮಕವಾಗಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ಮಾಡುವ ಮೂಲಕ ನಿಮ್ಮ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಒಟ್ಟಾರೆ ಆರ್ಥಿಕವಾಗಿ ಹರಿವು ಚೆನ್ನಾಗಿದ್ದರೂ ಖರ್ಚು ಕೂಡ ಅದೇ ರೀತಿಯಲ್ಲಿ ಇರುತ್ತದೆ. ಆದ್ದರಿಂದ ಉಳಿತಾಯದ ಕಡೆಗೆ ಗಮನ ಕೊಡುವುದು ಅವಶ್ಯಕ. ಆದರೆ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಪರಿಹಾರ ಯಾವುದಪ್ಪ ಅಂತ ಅಂದರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂಗಳನ್ನು ಹಾಕಿ ಅಲಂಕರಿಸಿ ಸೂರ್ಯದೇವರಿಗೆ ಇಡಿ. ನಂತರ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಅಹಂಕಾರದಿಂದ ನಿಮ್ಮನ್ನು ತುಂಬ ದೂರ ಇಡುತ್ತದೆ. ಹಾಗೆಯೇ ನಿಮ್ಮ ತೇಜಸ್ಸನ್ನು ಸಹ ಹೆಚ್ಚಿಸುತ್ತದೆ. ವಾದವಿವಾದಗಳು ನಡೆಯುವಾಗ ಮೌನವಾಗಿರುವುದು ಉತ್ತಮ. ಮಾತನಾಡುವ ಮುನ್ನ ನಿಮ್ಮ ಮಾತಿನ ಪರಿಣಾಮದ ಬಗ್ಗೆ ಒಂದು ಕ್ಷಣ ಯೋಚಿಸಿ. ಪ್ರತಿದಿನ ಗಣೇಶನಿಗೆ ನಮಿಸಿ. ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ಪ್ರತಿ ಭಾನುವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡಿ. ಇದು ಸೂರ್ಯನ ಕೃಪೆಯನ್ನು ಹೆಚ್ಚಿಸುತ್ತದೆ. ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೌರ್ಬಲ್ಯವನ್ನು ಸರಿಪಡಿಸಿ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಲು ಬರುತ್ತಿದೆ. ಈ ಡಿಸೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಅವಕಾಶಗಳ ಮಹಾಪೂರವನ್ನೇ ಹೊತ್ತು ತರುತ್ತಿದೆ. ಒಂದೆರಡು ಭಾಗ್ಯೋದಯ ಯೋಗ ಮತ್ತು ಬುಧ ಆದಿತ್ಯ ಯೋಗದಲ್ಲಿ ಹಣಕಾಸು ಮತ್ತು ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಲಿದ್ದಾನೆ. ಮತ್ತೊಂದೆಡೆ ನಿಮ್ಮ ಕಠಿಣ ಪರೀಕ್ಷೆಯಲ್ಲಿ ನಡೆಸಲಿದ್ದಾರೆ. ನೀವು ಸಿಂಹರಾಜರು. ನಾವು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ, ವಿನಯ ಮತ್ತು ವಿವೇಕದಿಂದ ಮುನ್ನಡೆಯಿರಿ. ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು.